ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸೆಕೆಂಡ್ ಇಯರ್ ಪಿ ಯು ಸಿ LBA ಯೂನಿಟ್ ಟೆಸ್ಟ್ ಹೌದಲ್ವಾ? ದಯವಿಟ್ಟು ಶ್ರಮಿಸಬೇಕು. ಯಾಕೆಂದರೆ ಬಹಳ ದಿನಗಳಿಂದ ಈ LBA ಟೆಸ್ಟ್ ಹಾಕೋದನ್ನು ನಿಲ್ಲಿಸಿಬಿಟ್ಟಿದೆ. ರೀಸನ್ ಇಷ್ಟೇ, ಎಲ್ಲೂ ಮಾಡ್ತಾ ಇಲ್ಲೇನೋ ಅಂತ. ಆದರೆ ಈಗ ಮತ್ತೆ ನಮ್ಮ PUC ಬೋರ್ಡ್ ಎಚ್ಚೆತ್ಕೊಂಡು ಪ್ರತಿಯೊಂದು ಕಾಲೇಜಲ್ಲೂ ವೆರಿಫಿಕೇಷನನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕ್ರಾಸ್ ಚೆಕ್ ಮಾಡ್ತಾಯಿದ್ದಾರೆ, LBA ಟೆಸ್ಟ್ಗಳು ಮಾಡ್ತಾಯಿದ್ದಾರಲ್ಲ ಅಂತ. ಹಾಗಾಗಿ ಎಲ್ಲ ಕಾಲೇಜುಗಳಲ್ಲೂ LBA ಟೆಸ್ಟ್ ಮಾಡುವಂಥದ್ದು ಈಗ ಏನಂತೀರ ಕಾರ್ತುರದಲ್ಲಿದ್ದಾರೆ. ಆಯಿತಾ, ಯಾವಾಗ ಮಕ್ಕಳು ಸಿಗ್ತಾರೆ, ಯಾವಾಗ ಟೆಸ್ಟ್ ಬರ್ಸಿಬಿಡೋಣ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಸೆಕೆಂಡ್ ಇಯರ್ PUC LBA 1 LBA 2 ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ ವಿತ್ ಕೀ ಆನ್ಸರ್. ಈ ಒಂದು ವಿಡಿಯೋದಲ್ಲಿ LBA ಟೆಸ್ಟ್ 3 ಯಾವ ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ ಆಗಿರುತ್ತೆ ಸರ್. 30 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಯಾವ ಪಾಠದ ಮೇಲೆ ಅಂದರೆ D and F ಬ್ಲಾಕ್ ಎಲಿಮೆಂಟ್ಸ್ ಅನ್ನುವಂಥದ್ದು ಆಗಿರುತ್ತೆ. ಹಾಗಿದ್ರೆ ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. D and F ಬ್ಲಾಕ್ ಎಲಿಮೆಂಟ್ಸಲ್ಲಿ ಈಗ ಪಾರ್ಟ್ ಎನಲ್ಲಿ ಇರುವಂಥ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರ್ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ನೋಡ್ತಾ ಹೋಗೋಣ. ದಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಎಲಿಮೆಂಟ್ ವಿತ್ ಆಟಮಿಕ್ ನಂಬರ್ 21 ಈಸ್ ಡ್ಯಾಶ್ ಅಂತ ಇದೆ ಪಾರ್ಟ್ ಎ. ಇದಕ್ಕೆ ಸರಿಯಾದ ಉತ್ತರ ಬಂದು +3 ಅಂತ ಇದೆ ಅಲ್ವಾ, ಆಪ್ಷನ್ ಎ ಇದು ರೈಟ್ ಆನ್ಸರ್ ಆಗಿರುತ್ತದೆ. ಯಾವುದಾದ್ರೂ ಉತ್ತರ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್ ಅಂತ ಇದೆ. ಆಯಿತಾ, ಅದು ಮರ್ಕ್ಯುರಿ ಆಗಿ ಇರುತ್ತದೆ ಸರ್. ಹೌದಲ್ವಾ? ಎಲಿಮೆಂಟ್ಸ್ ಇನ್ ರೂಮ್ ಟೆಂಪ್ರೇಚರು ಲಿಕ್ವಿಡಲ್ಲಿ ಏನಂತೀರ, ರೂಮ್ ಟೆಂಪ್ರೇಚರ್ ಲಿಕ್ವಿಡ್ ಸ್ಟೇಟಲ್ಲಿ ಅದು ಮರ್ಕ್ಯುರಿ ಆಗಿರುತ್ತೆ. ನೇಮ್ ದ ಗ್ಯಾಸ್ ಲಿಬರೇಟೆಡ್ ವೆನ್ ಲೆಥನಾಯ್ಡ್ಸ್ ಅಥವಾ ಎಲ್ಲ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ಸ್ ಅಂತ ಇದೆ ಕ್ವಶನ್ ನಂಬರ್ 3. ಇದಕ್ಕೆ ಹೈಡ್ರೋಜನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್. 4 ನೋಡೋದಾದರೆ ಏನಿದು, ಟ್ರಾನ್ಸಿಷನ್ ಮೆಟಲ್ ಎ ಫಾರ್ಮ್ಸ್ ಮೆಟಲ್ ಆಕ್ಸೈಡ್ ವಿತ್ ಆಕ್ಸಿಜನ್ ವಿಚ್ ಈಸ್ acidic and covalent. Its oxonian oxidize iodide ion to iodide ion in neutral medium. The ಮೆಟಲ್ ಎ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಕ್ವಶನ್ ನಂಬರ್ 4 ಬಂದುಬಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಕ್ರೋಮಿಯಮ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ರೋಮಿಯಮ್, ಆಯಿತಾ, ಕ್ರೋಮಿಯಮ್ ಆಪ್ಷನ್ ಡಿ. ಕ್ವಶನ್ ನಂಬರ್ 5 ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ದ ಡೆವಲಪ್ಮೆಂಟ್ ಫಿಲಮ್ ಈಸ್ ಫಿಕ್ಸ್ಡ್ ಬೈ ವಾಷಿಂಗ್ ವಿತ್ ಹೈಡ್ರೋ ಸೊಲ್ಯೂಷನ್ ವಿತ್ ವಿಚ್ ಡಿಸಾಲ್ವ್ಸ್ ದಿ ಅನ್ಡಿಕಾಂಪೋಸ್ಡ್. ಹೌದಲ್ವಾ? ಕ್ವಶನ್ ನಂಬರ್ 5 ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಸೋಡಿಯಂ ಯಾವುದಾಗತ್ತಪ್ಪ, GBR. ಎಸ್, ಕ್ವಶನ್ ನಂಬರ್ 5ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿ ಇರುತ್ತದೆ, ಆಪ್ಷನ್ ಎ. ಈಗ ಇಲ್ಲಿ ಕ್ವಶನ್ ನಂಬರ್ 6 ನೋಡ್ಬೋದು, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹೌದಲ್ವಾ? ಸ್ಟೇಟ್ಮೆಂಟ್ 1 ಇದೆ, ಸ್ಟೇಟ್ಮೆಂಟ್ 2 ಇದೆ. ಈ ಎರಡನ್ನೂ ನೋಡಿದಾಗ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಈಸ್ ಎ ಪವರ್ಫುಲ್ ಆಕ್ಸಿಡೆಂಟ್ ಅಂತ ಇದೆ. ಹೌದಲ್ವಾ? ಎರಡೂ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅಂದರೆ ಎಸ್, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂತ ಅನಿಸುತ್ತೆ. ಹಾಗಿದ್ರೆ ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಬನ್ನಿ ಕ್ವಶನ್ ನಂಬರ್ 7 ನೋಡೋಣ ಮಕ್ಕಳೇ. ಮ್ಯಾಚ್ ದಿ ಪ್ರಾಪರ್ಟೀಸ್ ವಿತ್ ಇದೆ ಎಲಿಮೆಂಟ್ 3D ಸೀರೀಸ್ ಅಂತ ಇದೆ. ಹಾಗಿದ್ರೆ ಇದು ಈಸಿಯಾಗಿ ನಿಮಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಆಯಿತಾ, ಸ್ವಲ್ಪ ನನಗೆ ಇದರಲ್ಲಿ ಇದೆ, ಆದರೂ ಕೂಡ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಲೋಯೆಸ್ಟ್ ಅಥಾಲ್ಪಿ ಆಫ್ ಆಟೋಮೈಸೇಷನ್ ಅಂತ ಇದೆ. ಐ ಥಿಂಕ್ ಜಿಂಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಅಂದ್ಕೊಂಡಿದ್ದೇನೆ. ಆಯಿತಾ, ನೆಕ್ಸ್ಟ್ ನೋಡೋಣ. ಶೋಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಇದೆ. ಯಾವುದು 2ಗೆ TI ಅಂತ ಇದೆ ಅಲ್ವಾ. ಎಸ್, ಇದು ರೈಟ್ ಅಂದ್ಕೊಂಡಿದ್ದೇನೆ ಇದಕ್ಕೆ. ನಂತರದಲ್ಲಿ 3rd ಒನ್, ಟ್ರಾನ್ಸಿಷನ್ ಮೆಟಲ್ ದಟ್ ಡಸ್ ನಾಟ್ ಫಾರ್ಮ್ ಕಲರ್ಡ್ ಕಾಂಪೌಂಡ್ಸ್ ಅಂತ ಇದೆ. ಇದಕ್ಕೆ P ಅಂದ್ಕೊಂಡಿದ್ದೇನೆ. ಆಯಿತಾ, 1 2 3. ಹಾಗಿದ್ರೆ ದಯವಿಟ್ಟು ನನ್ನ ಪ್ರಕಾರ ಈಗ ನಾನು B ಅಂತ ಹಾಕ್ತಾಯಿದ್ದೇನೆ. ಇದರಲ್ಲಿ ಡೌಟ್ ಇದೆ ಮಕ್ಕಳೇ ನನಗೆ ಸ್ವಲ್ಪ, ಪ್ಲೀಸ್ ಆಯಿತಾ ಕಮೆಂಟ್ ಮಾಡಿ ರೈಟ್ ಆನ್ಸರು. ಅದೇ ಸರಿ ಇದ್ದರೆ ಸರ್ 7B ಇಸ್ ದ ರೈಟ್ ಆನ್ಸರ್ ಅಂತ ಹಾಕಿ, ನೋ ಪ್ರಾಬ್ಲಮ್. ಆಯಿತಾ, ಕಮೆಂಟ್ಸ್ ಆರ್ ಆಲ್ವೇಸ್ ಓಪನ್ ಮ್ಯಾನ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ದಿ ಫೈನಲ್ ಎಲಿಮೆಂಟ್ ಇನ್ ದಿ ಆಯಿತಾ ಲ್ಯಾಂಥನೈಡ್ ಸೀರೀಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಗೆ ರೈಟ್ ಆನ್ಸರ್ ಬಂದುಬಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ರೈಟ್ ಆನ್ಸರ್ ಬಂದುಬಿಟ್ಟು ಇದಾಗಿರುತ್ತೆ ಇದಕ್ಕೆ. ಆಯಿತಾ, ನೆಕ್ಸ್ಟ್ ಬ್ರಾಸ್ ಈಸ್ ಎನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಜಿಂಕ್ ಅಂತ. ಜಿಂಕನ್ನು ನಾವು ZN ಅಂತ ಕೂಡ ಬರಿತೀವಿ. ಎ ಮೆಂಬರ್ ಆಫ್ ಲೆಥನಾಯ್ಡ್ ಸೀರೀಸ್ ವಿಚ್ ಈಸ್ ವೆಲ್ ನೋನ್ ಟು ಎಕ್ಸಿಬಿಟ್ +4
ಆಕ್ಸಿಡೇಷನ್ ಸ್ಟೇಟ್ ಇಸ್ ಡ್ಯಾಶ್ ಅಂತ ಇದೆ, ಸಿರಿಯಮ್ ಅಂತ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಲ್ಲಿಗೆ 10 ಮಾರ್ಕ್ಸ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಈಗ ನಾವು ಪಾರ್ಟ್ ಬಿ ನಲ್ಲಿದ್ದೇವೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಹೇಳ್ತೇವೆ. ಭಾಳ ಈಸಿ ಆದಂಥ ಪ್ರಶ್ನೆಗಳು ಇದ್ದಾವೆ ಹಾಗೂ ಇಂಪಾರ್ಟೆಂಟ್. ವಾಟ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಇದೆ, ಗಿವ್ ಎನ್ ಎಕ್ಸಾಂಪಲ್ ಅಂತ. ಇದಕ್ಕೆ ಆನ್ಸರ್ ಕೂಡ ರೆಡಿ ಇದೆ ಸರ್, ಏನು ಟೆನ್ಷನ್ ತೊಗೋಬೇಡಿ. ಆ ಆನ್ಸರು ಸ್ವಲ್ಪ ಓದ್ಬಿಡೋಣಲ್ವಾ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಏನು ಅಂತ. ಎಲಿಮೆಂಟ್ಸ್ ದಟ್ ಹ್ಯಾವ್ ಇನ್ಕಂಪ್ಲೀಟ್ಲಿ ನೋಡಿ filled d orbitals in their ground state or in any ಏನಂತೀರಾ of their oxidation state, d block elements from group 3 to 3. ಆಯಿತಾ. ಗಿವ್ ಎನ್ ಎಕ್ಸಾಂಪಲ್ ಅಂತ ಇದೆ. ಐರನ್ ಕೊಡ್ಬೋದು, ಕಾಪರ್ ಕೊಡ್ಬೋದು, ಆಯಿತಾ, ಸ್ಕ್ಯಾಂಡಿನಿಯಮ್ SC CuFe ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ತಾವುಗಳು ನೀಡ್ಬೋದಾಗಿದೆ. ಹಾಗಿದ್ರೆ ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ. ಟ್ರಾನ್ಸಿಷನ್ ಮೆಟಲ್ಸ್ ಶೋ ಗುಡ್ ಏನಿದು ಕೆಟಾಟಿಕ ಪ್ರಾಪರ್ಟಿ, ಕೆಟಿ ಪ್ರಾಪರ್ಟಿ. ಗಿವ್ 2 ರೀಸನ್ಸ್ ಅಂತ ಇದೆ, ಕ್ಷಮಿಸಬೇಕು ಅಪ್ಪ. ಗಿವ್ 2 ರೀಸನ್ಸ್ ಅಂತ ಇದೆ. ಟ್ರಾನ್ಸಿಷನ್ ಮೆಟಲ್ ಶೋಸ್ ಗುಡ್, ಆಯಿತಾ, ಪ್ರಾಪರ್ಟೀಸ್ ಯಾವುದು. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಇದೆ, ಒಂದು ನೋಡ್ತಾ ಹೋಗೋಣ. ದೇ ಕ್ಯಾನ್ ಚೇಂಜ್ ದೇರ್ ಆಕ್ಸಿಡೇಷನ್ ಸ್ಟೇಟ್ ಈಸಿಲಿ ಆ್ಯಂಡ್ ಫಾರ್ಮ್ ಅನ್ಸ್ಟೇಬಲ್, ಹೌದಲ್ವಾ. ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸಸ್, ಅದು ಕೂಡ ಹೌದು. ಲಾರ್ಜ್ ಸರ್ಫೇಸ್ ಏರಿಯಾ, ದೇ ಪ್ರೊವೈಡ್ ಎ ಸೂಟಬಲ್ ಸರ್ಫೇಸ್ ವಿತ್ ಫ್ರೀ ವೇಲೆನ್ಸೀಸ್ ಫಾರ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಟು ಅಬ್ಸರ್ವ್ ಆ್ಯಂಡ್ ರಿಯಾಕ್ಟ್ ಅಂತ. ಭಾಳ ಈಸಿ ಇರುತ್ತೆ ಸರ್. ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಈಸ್ ದ ಬೆಸ್ಟ್ ಮೆಟೀರಿಯಲ್ ನನ್ನ ಪ್ರಕಾರ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್, ಆಯಿತಾ. ಇದನ್ನೆಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಲೆಂತಿ ಆದರೆ ಯಾರು ಕೂಡ ವಾಚ್ ಮಾಡಲ್ಲ. ಆ ಕಾರಣದಿಂದ ವಿಡಿಯೋನ ಇಲ್ಲಿಗೆ ನಾನು ವೈಂಡ್ ಅಪ್ ಮಾಡ್ತಾಯಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಿವ್ 2 ಎಕ್ಸಾಂಪಲ್ಸ್ ಫಾರ್ ಅಂತ ಇತ್ತು ಇಲ್ಲಿ, ಆಯಿತಾ. 3D ಸೀರೀಸಲ್ಲಿ ಒಂದು ಜಿಂಕನ್ನು ಕೊಡ್ಬೋದು ತಾವುಗಳು, ಹಾಗೂ ಕ್ರೋಮಿಯಮನ್ನು ಕೊಡ್ಬೋದು. ಸಾಕು ಅನಿಸುತ್ತೆ ನಿಮಗೆ, ಆಯಿತಾ. ವಾಟ್ ಈಸ್ ದಿ ಕಂಪೋಸಿಷನ್ ಆಫ್ ಏನಿದು ಮಿಶೆಲ್ ಮೆಟೆಲಾ, ರೈಟ್ 1 ಯೂಸ್ ಆಫ್ ಇಟ್ ಅಂತ ಇದೆ. ಕಂಪೋಸಿಷನಲ್ಲಿ LIF ಬರೀತೀರ ನೀವು ಇದನ್ನೆಲ್ಲ, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್.